ಇನ್ಸಿಡೆಂಟ್ ಆಗಿದೆ. ಈಗ ಘಟನೆ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ದೀರಾ? ಸರ್, ನನಗೆ ನಿನ್ನೆ ಒಂದು 11 ಗಂಟೆಗೆ ಗೊತ್ತಾಗುತ್ತೆ. ನಮ್ಮ ಮೆಂಬರ್ಸ್ ಎಲ್ಲರೂ ಫೋನ್ ಮಾಡಿದ್ರು, ಈ ಥರ ಆಗಿದೆ ಅಂತ ಹೇಳಿದ್ರು. ಮತ್ತು ನಾನು ಇಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮಾಡಿದೆ, ಫೋನ್ ಮಾಡಿದೆ, ಅವ್ರಿಂದ ಮಾಹಿತಿ ತಗೊಂಡೆ. ಮತ್ತು ಇಲ್ಲಿ ನಿನ್ನೆ ಇಲ್ಲಿ ಈ ಕಡೆ ಹೊರಟಿದೆ ಬರಬೇಕು ಅಂತ ಬಾಡಿ ತಗೊಂಡು ಬೆಂಗಳೂರಿಗೆ ಹೋಗ್ತಾರೆ ಅಂತ ಗೊತ್ತಾಯಿತು. ಮತ್ತು ಬೆಳಿಗ್ಗೆ ಮನೆಗೆ ಹೋಗಿ ಅವ್ರ ತಂದೆ ತಾಯಿ ಅವ್ರಿಗೆಲ್ಲ ಸಾಂತ್ವನ ಹೇಳ್ಬಿಟ್ಟು ಅವರ ಪಾರ್ಥಿವ ಶರೀರಕ್ಕೆ ಒಂದು ನಮ್ಮ ನಮಸ್ಕಾರ ತಿಳಿಸಿ ನಾನು ಡೈರೆಕ್ಟ್ ಬೆಂಗಳೂರಿಗೆ ಇಲ್ಲಿಗೆ ಬಂದೆ, ಸ್ಪಾಟ್ ನೋಡೋಣ ಅಂತ ಇಲ್ಲಿ ಬಂದೆ. ಇದೊಂದು ದುರಂತ. ನಮಗಂದ್ರೂ ಭಾಳ ಬೇಜಾರಾಗುತ್ತೆ. ಪಾಪ ಹೊಸ ಕಷ್ಟ ತಂದೆ ತಾಯಿ ಎಲ್ಲ ಅವರು ಓದಿಸಿರ್ತಾರೆ, BVS ಮಾಡಿರ್ತಾರೆ ಹುಡುಗಿ. ಮತ್ತು ಎಲ್ಲಕ್ಕಿಂತ ದುಃಖ ಆಗೋದು ಒಬ್ಬಳೇ ಮಗಳು ಅವ್ರಿಗೆ. ಪಾಪ ಆ ಒಂದು ದುಃಖ ಭರಿಸೋಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ. ಸರ್ಕಾರ ಅವ್ರಿಗೆ ಏನೇ ಪರಿಹಾರ ಕೊಟ್ಟರು ಕೂಡ ಅವರ ದುಃಖನಿಗೆ ನಾವು ಸರಿಪಡಿಸೋಕೆ ಆಗಲ್ಲ. ಅವ್ರ ಲೈಫ್ ಲಾಂಗ್ ಅವ್ರ ದುಃಖ ಇರುತ್ತೆ. ಅವ್ರು ಹೇಳ್ತಾರಲ್ಲ ಹಿಂದೆ, ಪುತ್ರ ಶೋಕ ನಿರಂತರ ಮಂದಿಗೆ ಅವ್ರಿಗೆ ಒಂದು ಪಾಪ ಅದು ಇಲ್ಲಿ ಬಂದು ನಮ್ಮ ಝೂನಲ್ಲಿ ಪ್ರಾಣ ಕಳ್ಕೊಳ್ಳೋ ಒಂದು ಸನ್ನಿವೇಶ ಸೃಷ್ಟಿ ಆಯ್ತಲ್ಲ, ಅದು ನಮಗೆ ಒಂಥರ ಭಾಳ ಸಂಕಟ ಆಗುತ್ತೆ. ನೋಡೋಣ, ಅದಕ್ಕೆ ನಮ್ಮ ಮಂತ್ರಿಗಳು ಖಂಡ್ರೆಯವರು ಒಂದು ಇಲಾಖಾ ತನಿಖೆಗೆ ಆದೇಶ ಮಾಡಿದ್ದಾರೆ. ಮತ್ತು ಪೊಲೀಸ್ ತನಿಖೆ ನಡೀತಾ ಇದೆ. ನೋಡೋಣ ಅವರ ಒಂದು ರಿಪೋರ್ಟ್ ಯಾವ ಥರ ಬರುತ್ತದೆ, ಯಾಕೆ ಅಷ್ಟೊತ್ತಲ್ಲಿ ಅವ್ರು ಯಾಕೆ ಇಲ್ಲಿ ಬಂದಿದ್ರು, ಏನು ಒಂದಕ್ಕೊಂದು ನಮಗೂ ಅಷ್ಟೊಂದು ರಾತ್ರಿಲಿ ಯಾಕೆ ಬಂದಿದ್ರು ಅಂತ ನಾನು ಕೆಲವು ಪ್ರಾಣಿಗಳಿಗೆ ಆರೋಗ್ಯ ಕೆಟ್ಟಾಗ ಬರಬೇಕಾಗುತ್ತಂತೆ. ಆದರೆ ಅವರು ಈಗ ಇತ್ತೀಚೆಗೆ ಕೆಲಸ ಸೇರಿದಂಥ ಒಂದು ಸಂಭವ ಇರೋದ್ರಿಂದ ನುರಿತ ವ್ಯಕ್ತಿಗಳು ಯಾರೋ ಡಾಕ್ಟ್ರ್ ಜೊತೆ ಬರಬೇಕಿತ್ತು. ಇಲ್ಲಿ ಅವಳ ಒಂದು ಆ ಹುಡುಗಿಗೆ ಅತಿಯಾದ ಒಂದು ಪ್ರಾಣಿಗಳ ಪ್ರೀತಿ. ಮಗು ಒಂದು ನೀರಾಣೆ ಫಸ್ಟು ಮರಿ ತೀರ್ಕೊಂಡಿದೆಯಂತೆ ಫಸ್ಟು. ಅದನ್ನು ಇನ್ನೊಂದನ್ನು ನಾನು ಚೆನ್ನಾಗಿ ನೋಡ್ಕೋಬೇಕು, ನಾವು ಒಳ್ಳೆ ಹೆಸರು ತಗೋಬೇಕು ಅನ್ನೋ ಭಾವನೆ ಇತ್ತ ಏನೋ, ಅದು ನಮ್ಗೆ ಗೊತ್ತಿಲ್ಲ. ನೋಡೋಣ, ಅವ್ರು ಪೊಲೀಸ್ನವ್ರು ತನಿಖೆ ಮಾಡ್ತಿದ್ದಾರೆ, ವರದಿ ಬರಲಿ, ಯಾರೇ ತಪ್ಪಿಸ್ತೋದ್ರು ಅವ್ರು ಕ್ರಮ ತಗೊಳ್ಳೋದು ಗ್ಯಾರಂಟಿ. ಇವಾಗ ಅದೇ ಒಳಗಡೆ ನಮ್ಮ ಈಡೇರು ಬಂದಿದ್ದರು ನೈಟು, ಯಾರು ನೌಕರು ಕರ್ಕೊಂಡು ಬಂದಿದ್ದಾರೆ, ಇಬ್ಬರು ಬಂದು ಅವರು ಬೇಡ ಅಂತ ಹೇಳಿದಾರಂತ. ಬೇಡ ಅಂತ ಹೇಳಿದ್ರು ಕೂಡ ಇವರು ನಾವು ಟೆಸ್ಟ್ ಮಾಡಬೇಕು ಅದ ಅಂದ್ಬಿಟ್ಟು ಹಿಡಿದಿದ್ದಾರೆ. ಹಿಡಿದಿದ್ದಾರೆ. ಅದು ಕಬ್ಬಣ ಏನು ಈ ಕಡೆ ಅದು ತೂಕ ಅದು ಆಯಿತಾ, ಅದು ಹೋಗಿದ್ದು ಹಿಡಿದ್ಬಿಟ್ಟು ನೋಡಿದ್ದಾರೆ. ಬಟ್ ಅದು ಸ್ವಲ್ಪ ರ್ಯಾಶ್ ಆಗಿದೆ ಅಂತ ಕಾಣುತ್ತೆ. ಆಮೇಲೆ ಬಂದು ಇವರು ಹತ್ತುವಾಗ ಮೊದಲನೇವನು ಹತ್ತು ಬಿಟ್ಟಿದ್ದಾನೆ ಫಸ್ಟು. ಎರಡನೇ ಇವಳು ಸ್ಲಿಪ್ಪಾಗಿ ಕೆಳಗಡೆ ಏಣಿ ಎತ್ತುವಾಗ ಅಂತ ಬಿದ್ಲು ಅಂತ ನನಗೆ ಬಂದಿರೋ ಮಾಹಿತಿ. ಬಿದ್ದಾಗ ಅದು ಅಟ್ಯಾಕ್ ಮಾಡಿದ್ದು, ಮತ್ತೆ ಎತ್ಕೊಂಡಿದ್ದಾರೆ. CC ಕ್ಯಾಮ್ರಾ ಅದು ಪೊಲೀಸರು ತಗೊಂಡು ಹೋಗಿದ್ದಾರೆ ಅಂತ ಸರ್, ತಗೊಂಡು ಹೋಗಿದ್ದಾರೆ ಪೊಲೀಸರು. ಸೀಸ್ ಅಂತ ಪೊಲೀಸ್ ಎನ್ಕ್ವೈರಿ ಮಾಡ್ತಾರೆ. ಅಲ್ಲಿ ಗೊತ್ತಾಗುತ್ತೆ ಅಲ್ಲಿ ಏನು ಎತ್ತ ನೈಟು. ಈಗ ನಮಗೆ ಅಷ್ಟೊತ್ತನ ರಾತ್ರಿ ಹೋಗೋ ಅವಶ್ಯಕತೆ ಇತ್ತಾ ಇಲ್ವ ಅನ್ನೋದು ನಮಗೂ ಸ್ವಲ್ಪ ಅದು ಡೌಟ್ ಇದೆ. ಯಾಕೆ ಅವರು ಅತಿಯಾದ ಒಂದು ಉತ್ಸಾಹದಿಂದ ಹೋದ್ರೋ ಏನಪ್ಪ, ಅಥವಾ ಆ ಪ್ರಾಣಿ ಮೇಲೆ ನಂಬಿಕೆ ಇತ್ತು. ನೆಗ್ಲಿಜೆನ್ಸಿ ಯಾರು ಕಾಣ್ತಿದೆ ಅಂದ್ರೆ ಸರ್, ನೆಗ್ಲಿಜೆನ್ಸಿ ಯಾರು ಕಾಣ್ತಿದೆ ಅಂತ ಇಲ್ಲಿನ ಸಿಬ್ಬಂದಿಗಳದ ಅಥವಾ ಅವ್ರದ್ದು ಏನಂತ ಕಾಣುತ್ತೆ ಸರ್ ನಿಮಗೆ? ಒಬ್ರು ಮಿನಿಮಮ್ DRF ನೈಟ್ ರೌಂಡ್ ಇರಬೇಕು ಅಂತ ಇದೆ. ಆ ಹೋಗುವಾಗ ಮತ್ತೆ ಯೂನಿಫಾರ್ಮ್ ಆಫೀಸರ್ ಮತ್ತೆ SOP ಪಾಲನೆಗಳನ್ನು ಮಾಡಬೇಕು ಅಂತ ಇದೆ. ಡ್ರೈವರ್ ಅದು ಟ್ರೈನಿಂಗ್ ಡಾಕ್ಟರ್ ಮಾತ್ರ ಕಳಿಸಿದ್ರೆ ಹೇಗೆ ಅಂತ ಅಲ್ಲ, ಅದನ್ನೇ ಹೇಳೋದು. ಅದು ಪೂರ್ಣ ಈಗ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅನುಭವಿಸಿ ತನಿಖೆ ಮಾಡೋರು. ಅದರಿಂದ ಅವ್ರಿಗೆ ಗೊತ್ತಾಗುತ್ತೆ ಯಾಕೆ ಏನು ಅದರ ಅವಶ್ಯಕತೆ ಇತ್ತ. ಅವ್ರಿಗೆ ಮಾಹಿತಿ ಕೊಟ್ಟಿದ್ರು, ಹೋಗೋಕೆ ಆದೇಶ ಮಾಡಿದವರು ಯಾರು ಏನು ಯಾರು ಮಾಡಿರ್ಲಿಲ್ವಾ? ಕರೆಕ್ಟ್ ಅದು ನಿಜ. ಅದನ್ನ ಚೆಕ್ ಮಾಡಬೇಕಾಗುತ್ತೆ. ಒಂದು ಆ ಫೋನು ಸಿಕ್ಕಿದ್ರು ನಾವು ಪೊಲೀಸ್ನವರು ಅದನ್ನು ತಿಳ್ಕೊತಾರೆ. ಬೇರೆ ಕಡೆಯಿಂದವರು ಯಾವುದೋ ಇದೆಯಲ್ಲ ಮೊಬೈಲ್ ಕೇಂದ್ರಗಳಿಂದ ಪತ್ತೆ ಮಾಡ್ತಾರೆ ಅವರು. ಆಯಿತಾ, ನಾನು ಅದನ್ನೊಂದು ಹೇಳ್ತೀನಿ. ಯಾವುದೋ
ಆ ಹೆಣ್ಮಗಳ ಮೊಬೈಲ್ ತೆಗೆದು ಟೆಸ್ಟ್ ಮಾಡಿ ನಾನು ಹೇಳ್ತೀನಿ ಅಂದರೆ ಅದರಲ್ಲೇನು ಡೌಟ್ ಇಲ್ಲ. ಡೈರೆಕ್ಷನ್ ಇತ್ತಾ ಇಲ್ವಾ ಅಂತ. ರೈಸ್ ಆಗುತ್ತೆ ಇಲ್ಲ ಸರ್ ಇಲ್ಲ ನೀವು ಕೇಳೋದು ಸರಿ ಆಯಿತಾ, ನಮಗೂ ಆಗ ಅನ್ನಿಸುತ್ತೆ ನಮ್ಮದು ನೀವು ಕೇಳ. ಇದುವರೆಗೂ ಪರ್ಮನೆಂಟ್ ಆಗಿ ಯಾಕೆ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ನಮ್ಮ ಝೂನಲ್ಲಿ ಪಶು ವೈದ್ಯಾಧಿಕಾರಿಗಳ ಕೊರತೆ ಇದೆ. ಕೆಲವು ಕಡೆ ನಾವು ಇದನ್ನು ತಗೊಂಡಿದ್ದೇವೆ, ಡಿಪ್ಲೊಮಾ ಮಾಡಿರೋರು ಕೆಲವು ಕಡೆ ವರ್ಕ್ ಅದು ಉದಾಹರಣೆಗೆ ಬೆಳಗಾಂ ಐತೆ. ಈಗ ನಾವು ಹೊಸದಾಗಿ ಆದವ್ರನ್ನೀಗ ಪ್ರತಿಯೊಂದು ಝೂನಲ್ಲೂ ಪಶು ವೈದ್ಯಕರು ಒಬ್ಬರು ಇಬ್ಬರಂತೂ ಇರಬೇಕು ಅಂದ್ಬಿಟ್ಟು ನಾವು ಹೋದ ಮೀಟಿಂಗ್ ಮಾಡಿದ್ವಿ. ಆ ಒಂದು ಆದೇಶದ ಮೇಲೆ ಇವ್ರನ್ನು ತಗೊಂಡಿರೋದು ನಿಜ. ಬಟ್ ಇದು ಈ ಥರ ಆಗಬಾರ್ದಾಗಿತ್ತು ಇದು. ಮತ್ತು ಈ ಥರ ಒಂದು ದುರಂತಗಳು ಸಂಭವಿಸಿದಾಗ ಸರ್ಕಾರನೇ ಒಂದು ಕಾನೂನು ಇದೆ ಅವ್ರದ್ದೇ, ಆ ಕಾನೂನು ಅಡಿನಲ್ಲೇ ತನಿಖೆ ಮಾಡಿ ಸಂಬಂಧಪಟ್ಟ ಇಲಾಖೆ ಯಾರು ತಪ್ಪು ಮಾಡಿದ್ರು ಕೂಡ ಅವ್ರು ಶಿಕ್ಷೆ ಆಗಲೇಬೇಕಲ್ವಾ. ಇಲ್ಲಾಂದರೆ ಆ ಪಾಪ ಆ ಹುಡುಗಿ ಆತ್ಮಕ್ಕೆ ಶಾಂತಿ ಸಿಗಬೇಕಲ್ಲ, ತಪ್ಪು ಯಾರೇ ಮಾಡಿರಲಿ. ಡಿ ಗ್ರೂಪ್ ಬ್ರೋಕರು ಬಲಿಯಾಗಬಾರ್ದು ಅಂತ ನಮ್ಮ ಏನಾಗತ್ತೆ ಗೊತ್ತಾ ಸರ್, ಈ ನವೆಂಬರಲ್ಲಿ ಅವ್ರು ರಿಸೈನ್ ಮಾಡಿದಾಗಿಂದ ಇಲ್ಲಿವರೆಗೂ ಒಬ್ಬ ವೈದ್ಯಾಧಿಕಾರಿಗಳು ಅಪಾಯಿಂಟ್ಮೆಂಟ್ ಇಲ್ಲ. ಈ ಚಂದಕ್ಕೆ ಯಾಕೆ ಬೇಕು ಹಂಗ? ನವೆಂಬರ್ ಅಲ್ಲಿ ಅವರು ರಿಸೈನ್ ಮಾಡಿದ್ರು ಕೂಡ ಇದುವರೆಗೂ ಅವರೇ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ರಾಜೀನಾಮೆ ಬೇರೆಯವರು ಯಾರು ಬರ್ಲಿಲ್ಲ, ಯಾಕೆ ರಾಜೀನಾಮೆ ಅಂಗೀಕರಿಸಿಲ್ವಂತೆ ನನಗೂ ಇವತ್ತು ಗೊತ್ತಾಯ್ತು. ನನಗೆ ಅದು ಗೊತ್ತಿರಲಿಲ್ಲ ಆ್ಯಕ್ಚುಲಿ ಅದು ಆಯಿತಾ. ಈಗ ನನಗೂ ಕೆಲವು ವಿಚಾರಗಳು ತಿಳ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಾನು ಬೇಗ ಬಂದೆ. ಮುಂದಿನಕ್ಕೆ ಏನು ಕ್ರಮ ತಗೋತೀವಿ ಆಯಿತಾ. ನಮ್ಮ ಇನ್ನು ಮಿನಿಸ್ಟರ್ ಕಂಟ್ರಿ ಅವ್ರ ಜೊತೆ ಕೂತು ಮಾತಾಡಿ ಇದು ಮುಂದೆ ಇನ್ಯಾವ ರೀತಿಯೂ ಎಲ್ಲಿ ಯಾವ ಝೋನಲ್ಲೂ ಹಾಕ್ಕೊಡೋದು ಈ ಥರ ಆಯಿತಾ. ಇದು ತಪ್ಪು, ಇದು ಆಗಿರೋದು ಮಾತ್ರ. ಯಾಕೆ ಏನು ಅನ್ನೋದು ನಿಮ್ಗಳಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅದು ಅಷ್ಟೊಂದು ರಾತ್ರಿ ಹೊತ್ತು 11 ಗಂಟೆ ರಾತ್ರಿನಲ್ಲಿ ಬರೋ ಅಂತ ಒಂದು ಪ್ರಮೇಯ ಇತ್ತ ಅಥವಾ ಇರಲಿಲ್ವಾ, ಇದು ನಾನು ಪ್ರಶ್ನೆ ಈಗ ಮಾಡಬೇಕಾಗುತ್ತೆ. ಸಫಾರಿಯಲ್ಲಿ ಆಂತರಿಕ ಕಲಹನೂ ಇದೆ ಅಂತ ಹೇಳಿ ಒಂದು ಮಾಹಿತಿ ಇದೆ. ಹೌದಾ? ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲ, ಇದು ನನಗೆ ಗೊತ್ತಿಲ್ಲದೇ ವಿಚಾರ ಇದು. ಇದು ಪ್ರಾಧಿಕಾರದ ಅಧ್ಯಕ್ಷರಾಗಿ ನಾವು ಇದನ್ನು ಸಹ ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡ್ತಾರೆ ಅಥವಾ ಹೇಗೆ? ಇಲ್ಲ ಇದನ್ನು ನೀವು ಹೇಳಿದ್ರಿ. ಈಗ ಇದ್ರ ಬಗ್ಗೆ ನಾವು ವಿಚಾರಿಸ್ಬೇಕಾಗುತ್ತೆ. ನಾವು ಯಾಕಂದ್ರೆ ಇಲ್ಲಿರುವ ಅಧಿಕಾರಿಗಳ ನಡುವೆ ಸಮನ್ವಯತೆ ಇಲ್ಲ ಅನ್ನೋದು ಆರೋಪ. ಅದು ತಪ್ಪು. ಅದು ಆ ಥರ ಇದು ತಪ್ಪು. ಆ ಥರ ಕಂಡು ಬಂದ್ರೆ ಮಾತ್ರ ಅವ್ರನ್ನ ತಕ್ಷಣ ಅವ್ರನ್ನ ಬೇರೆ ಕಡೆ ಎದ್ದಾಕ್ಸ್ತೀವಿ. ತಪ್ಪು ಮಾಡಿದ್ರೆ ವಜಾ ಮಾಡ್ಸೋಕ್ಕೂ ಹಿಂದೆ ಬಂದು ನೋಡೋಣ. ಏನಾಗಿದೆ ಇವರೇ ಅಂದರೆ ಇಲ್ಲಿ ಅಶಿಸ್ತು ಅಥವಾ ನೌಕರರು ಒಮ್ಮತ ಇಲ್ಲ ನಮಗೆ ಗೊತ್ತಿಲ್ಲದಂಥ ವಿಚಾರ. ಅದು ನನ್ನ ಗಮನಕ್ಕೆ ಬಂದಾಗ ನಾವು ಸುಮ್ಮನೆ ಆಗಲ್ಲ. ಈಗ ಹೌದು, ಈಗ ಸರ್ಕಾರ ಒಂದು ಸಮಿತಿನೀಗ ಆಲ್ರೆಡಿ ಫಾರೆಸ್ಟ್ ಇಲಾಖೆಯಿಂದ ವಹಿಸಿದೆ. ಅದ್ರ ವರದಿ 7 ದಿನದಲ್ಲಿ ಕೊಡಬೇಕು ಅಂತ ಮಿನಿಸ್ಟರ್ ಹೇಳಿದ್ದಾರೆ. ಇನ್ನು 7 ದಿನಗಳ ವರದಿ ಬರಬೇಕು ನಮಗೆ. ಅದಲ್ಲದೆ ಪೊಲೀಸರು ಅವ್ರದ್ದು ನಡೀತಾ ತನಿಖೆ ಯಾವ ಥರ. ಅವ್ರ ಜೊತೆಲಿನಲ್ಲಿ ಎಲ್ಲಕ್ಕಿಂತ ಪ್ರಮುಖವಾದ ಒಂದು ಅಂಶ CC ಕ್ಯಾಮ್ರಾ. ಅದು ನೋಡಿದ್ರೆ ಅದು ಡೈರೆಕ್ಟಾಗಿ ಅಲ್ಲಿಗೆ ಬೀಳ್ತಾ ಇದೆ ಸರ್. ಡೈರೆಕ್ಟಾಗಿ ಇದೆಯಾ ಅಲ್ಲಿಗೆ ಅದು CC ಕ್ಯಾಮ್ರಾ? ಅನಿಮಲ್ ಮೂವ್ಮೆಂಟ್ ಚೆಕ್ ಮಾಡೋಕ್ಕೋಸ್ಕರ ಅಲ್ಲ ಇರಲಿ, ಅದು ನೈಟು ಅದು ನೋಡೋ. ಯಾಕಂದ್ರೆ ಅದರಲ್ಲಿ ವಾಸ್ತವಾಂಶ ಗೊತ್ತಾಗುತ್ತೆ. ನೀವು ಹೇಳೋದಕ್ಕಿಂತ ಅಲ್ಲಿ ಅದು ಸತ್ಯಾಂಶ ಇರುತ್ತೆ ನಮಗೆ. ಅದನ್ನು ಸೀಜ್ ಮಾಡಿದಾರಂತ ಪೊಲೀಸ್ನವರು. ಅಲ್ಲಿ ಮಾಡಲೇಬೇಕು, ಅವರು ಸೀಜ್ ಮಾಡಲೇಬೇಕು ಅವರು. ಅದು ನಾನು ಪೊಲೀಸ್ ಇಲಾಖೆ ಜೊತೆ ಮಾತಾಡಿ ಮತ್ತು ತನಿಖೆ ಇವರು 7 ದಿನದಲ್ಲಿ ವರದಿ ಕೊಡಬೇಕಲ್ಲ. ಆ ವರದಿ ಕೊಡೋಕ್ಕಿಂತ ಮುಂಚೆ ಇದು ಪೂರ್ಣ ಆಗಬೇಕು. ಪೊಲೀಸ್ ಇಲಾಖೆ ತನಿಖೆ ಮತ್ತು CC ಕ್ಯಾಮ್ರಾದಲ್ಲಿ ಏನಿದೆ ಅದು ಎಲ್ಲ ಆಗಿ ಯಾರಾದರೂ ತಪ್ಪಿಸ್ತಷ್ಟು ಕಂಡು ಬಂದರೆ ಅವ್ರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ತಗೋತೀವಿ. ಆ ಥರ ಏನು ಆಗಿದ್ರೆ ತಪ್ಪು. ಅದು ನೀವು ಹೇಳೋ ರೀತಿ ಏನಾದ್ರು ಅದು ಆ ಥರ ಆಗಿದ್ರೆ ತಪ್ಪೇ. ಅದು ತಪ್ಪೇನೆ ಅದು. ಬಟ್ ಅದು ನಮಗೂ ಅದೇ ಹೇಳಿದ್ನಲ್ಲ ಆವಲ್ಲ ನಾನು. ಏನಾಗಿದೆ ಹೇಗೆ ಅಂತಂದರೆ ಅವ್ರದ್ದು ಅನುಭವ ತೀರಾ ಕಡಿಮೆ. ಏನು ಅದ್ರ ಪ್ರಾಣಿಗಳ ಬಗ್ಗೆ ಅವ್ರಿಗೆ ಏನು ಹಿಡಿಯುತ್ತಾ ಹುಡುಗಿಗೆ ನಮಗೂ ಸರಿಯಾಗಿ ಗೊತ್ತಿಲ್ಲ. ಹೊಸದು ಜೊತೆಯಲ್ಲಿ ಯಾರೋ ಒಬ್ಬರು ಅನುಭವಿಸ. ಏನಾಗಬೇಕು ಅನ್ನೋದು ನೀವು ಒಂದು ನೀವು ಹೇಳೋದು ಮೊದಲನೇದು, ಆ ಹುಡುಗಿ ಪ್ರಾಣ ಕಳ್ಕೊಂಡಿರೋದು ವಿಚಾರಣೆ ಸ್ಟ್ರಿಕ್ಟಾಗಿ ಮಾಡಬೇಕು ಒಂದು. ಎರಡನೇದು, ಈ ಝೂನಲ್ಲಿ ನೌಕರರದು 2 ಗುಂಪಿದೆ 3 ಗುಂಪಿದೆ ಆ ಥರ ಇದ್ದರೆ ನಾವು ಅದನ್ನು ಸರಿಪಡಿಸೋ ಜವಾಬ್ದಾರಿ ನಮ್ಮದೇನೆ ಆಯಿತಾ. ಆ ಇಡೀ ವರ್ಗ ಮಾಡ್ತೀವೋ RF ವರ್ಗ ಮಾಡ್ತೀವೋ ಅದನ್ನು ನೋಡುವ. ತಪ್ಪು ಯಾರೇ ಮಾಡಿದ್ರು ವರ್ಗ ಆಗಲೇಬೇಕು. ಅವರು ವರ್ಗ ಒಂದಲ್ಲ ಪನಿಷ್ಮೆಂಟು ಆಗಬೇಕು ತಪ್ಪಾಗಿದ್ರು ಮಾತ್ರ. ಅದು ನನ್ನ ಅಭಿಪ್ರಾಯ. ಮೊದಲಾಗಿ ಹೇಳ್ತೀನಿ, ತುಂಗಾ ಸ್ಟೇಷನ್ ಅಲ್ಲಿ UDR ಆಗತ್ತೆ. ಈ ಸಾಬು UDR ಆಗತ್ತೆ ಅಂತ ಹೇಳಿದ್ರೆ ಅವ್ರು ಅವನ ಅನುಮಾನ ವ್ಯಕ್ತಪಡಿಸ್ತಾರೆ.
ಯಾರು ತಂದೆ ಕುಟುಂಬದವರು. ಹೌದು. ಅದು ಈ ಅನುಮಾನ ಏನು ಅಂತ ಹೇಳಿದ್ರೆ ಇಲ್ಲಿ ಉಲ್ಲಂಘನೆ ಆಗಿದೆ ಅಂತ, SOP ಉಲ್ಲಂಘನೆ ಆಗಿದೆ, ಅನುಮಾನ ಇದೆ ಅಂತ. UDR ಹೆಂಗಾಗತ್ತೆ? FIR ಆಗ್ಬೇಕಿತ್ತು, FIR ಮಾಡ್ಕೊಂಡಲ್ಲ ಅವರು. ಈ ರೀತಿಯಾದ ಒಂದು ಮುಚ್ಚುಮರೆಯಲ್ಲಿ ನಡೀತಾ ಹೋದ್ರೆ ನ್ಯಾಯ ಹೆಂಗ್ ಕೊಡಿಸ್ತೀರಾ? FIR ಆಗಿದೆ ಅಂತಲ್ಲ, UDR ಆಗಿದೆ. ಆಮೇಲೆ ಮಾಡ್ತಾರೆ. ಹಾ, ಇರ್ಬೋದು. ಕೆಲವು ಸ್ಟೇಷನ್ಗಳು ಸ್ವಲ್ಪ ಇದೆ, ತಪ್ಪು ನಡೀತದೆ. ಈಗ ನೀವು ಯಾರೋ ಹೇಳಿರ್ತಾರೆ, ಇನ್ಫ್ಲೂಯೆನ್ಸ್ ಮಾಡಿರ್ತಾರೆ, ಅದಕ್ಕೆ UDR ಇಲ್ಲ ಅದನ್ನ ನಾನು ಹೇಳಕ್ ಹೋಗಲ್ಲ. ಇವತ್ತಿನ ವ್ಯವಸ್ಥೆನಲ್ಲಿ ಅವೆಲ್ಲ ನಮಗೆ ಗೊತ್ತಿದೆ ಅವೆಲ್ಲ. ಬಟ್ ಅದು ಆ ಥರ ಆ ಹುಡುಗಿ ಪ್ರಾಣ ಕಳ್ಕೊಂಡಾಗೋದು ನಮಗೆ ಕರೆಕ್ಟಾಗಿ ವಿಚಾರಣೆ ಸತ್ಯಾಂಶ ಗೊತ್ತಾಗಬೇಕು. ಸರ್, ಈ ಘಟನೆ ಬಗ್ಗೆ ಮತ್ತೆ ಸಫಾರಿ ಬಗ್ಗೆ ವರದಿ ಕೊಡ್ತೀರಾ ಅಥವಾ ಆದೇಶ ಮಾಡ್ತೀರಾ? ಈಗ ನೀವು ನೆಕ್ಸ್ಟ್ ನಾನು ಮಿನಿಸ್ಟ್ರಿಗೆ ವರದಿ ಕೊಡ್ತೀನಿ. ಆದೇಶ ಮಾಡೋಕ್ಕೆ ನಾನು ಸುಲಭ, ಆದೇಶ ಅಂದ್ರೆ ಆಮೇಲೆ ಮಾಡವ. ಈಗ ಸದ್ಯಕ್ಕೆ ನಾನು ಮಿನಿಸ್ಟ್ರಿಗೆ ವರದಿ ಕೊಡಬೇಕು. ಒಂದು, ಎರಡನೇದಾಗಿ ಒಂದು ತನಿಖೆ ವರದಿ ಬರಬೇಕು. ಆಮೇಲಿಂದ ನಾವು ನಾವು ಕೂತ್ಕೊಂಡು ಕರೆಕ್ಟಾಗಿ ಯಾರಿಗೆ ಪನಿಷ್ಮೆಂಟ್ ಕೊಡಬೇಕು ನಾವು ತೀರ್ಮಾನ ತಗೋತೀವಿ. ಹುತಾತ್ಮ ಅಂತ ಘೋಷಣೆ ಮಾಡ್ತೀರಾ? ಈ ಕ್ಷಣಕ್ಕೆ ಬಂದಿರಿ ನೀವು, ಅವರು ಆಕಸ್ಮಿಕವಾಗಿ ಸಾವನ್ನಪ್ಪಿದಂತ ಅದು ಹುತಾತ್ಮ ಅಂತ ಘೋಷಣೆ ಮಾಡ್ತೀರಾ? ನೋಡಿ, ನೀವು ಇಲ್ಲಿರೋರಿಗೆಲ್ಲ ನಾನು ಭರವಸೆ ಕೊಡ್ತೇನೆ. ನಾವು ತಪ್ಪು ಮಾಡಿದ್ರ ಪರ ಅಂತ ಖಂಡಿತ ಹೋಗಲ್ಲ. ನಾವು ಜೀವ ಕಳ್ಕೊಂಡಿರತ್ತಂಥ ಹುಡುಗಿ ಪರ, ಅವ್ರ ತಂದೆ ತಾಯಿ, ಅವ್ರ ಸಂಸಾರದ ಪರವಾಗಿ ನಾವು ನಿಂತ್ಕೋಬೇಕಾಗುತ್ತೆ. ಅಲ್ಲ, ಪ್ರಕರಣ ಮೊದಲ ಹಂತದಲ್ಲೇ ಅದು ಮುಚ್ಚುಮರೆ ಆಗ್ತಿದೆ ಅಂತ ಇಲ್ಲ ಅದು ನಾನು ಒಪ್ಪಲ್ಲ. ಸಾಧ್ಯ ಇಲ್ಲ. ಹೆಂಗ್ ಕೊಡ್ತೀರಾ ಅಂತ ನಾವು ಕೇಳ್ತಿರೋದು. ಈಗ CC ಕ್ಯಾಮ್ರಾದಲ್ಲಿ ಅದು ಸುಳ್ಳು ಹೇಳೋಕ್ಕಾಗಲ್ಲ ಒಂದು. ಮತ್ತು ಈ ಫಾರೆಸ್ಟ್ ಇಲಾಖೆಯವರು ಆಗಲಿ, ಪೊಲೀಸ್ ಇಲಾಖೆಯವರು ಒಂದು ಕಡೆ ತೀರ್ಮಾನ ತಗೊಳಕ್ಕಾಗಲ್ಲ. ಅಲ್ಲೂ ಇರ್ತಾವೆ, ಅಲ್ಲೂ ಮನುಷ್ಯತ್ವನ ಇರುತ್ತೆ ಅವರಲ್ಲೂ. ಸುಮ್ಮನೆ ನಾವು ಹಂಗಾಗಿ ಹೋಗುದು ಹಿಂಗೆ ಅದೆಲ್ಲ ಕೇಸ್ ಮಾಡೋದು. ಯಾವುದೇ ಅಧಿಕಾರಿ, ಪೊಲೀಸ್ ಇಲಾಖೆ ಆಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು, ಅಧಿಕಾರಿ ಕೆಲಸದ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಸಾವನ್ನಪ್ಪಿದ್ರೆ ಅದು ಹುತಾತ್ಮ ಅಂತ ಘೋಷಣೆ ಮಾಡಬೇಕು. ಅದನ್ನೇ ಹೇಳೋದಕ್ಕೆ ಹಿಂದೆ ಮುಂದೆ ಯಾಕೆ ಮಾಡ್ತೀವಿ? ಹೌದು, ಫಸ್ಟ್ ಅವ್ರಿಗೆ ಪ್ರಾಮಾಣಿಕತೆ ಇರಬೇಕು ಫಸ್ಟು. ಮತ್ತು ಯಾರಿಗೆ ತನಿಖೆ ಮಾಡೋರಿಗೆ ಅಲ್ಲಿ ಹುತಾತ್ಮದ ಯಾರು ಪೊಲೀಸ್ ಇಲಾಖೆಗೆ ಆಗಲಿ ಅವ್ರಿಗೆ ಪ್ರಾಮಾಣಿಕವಾಗಿ ತನಿಖೆ ಮಾಡಿ ವರದಿ ಕೊಡಬೇಕು. ಸರ್ಕಾರ ಸಂಬಳ ತಗೋತಾ ಇದ್ವಿ, ನಾವು ನಿಯತ್ತಾಗಿರ್ಬೇಕು ಅನ್ನೋ ಭಾವನೆಗಳು ಅವರಲ್ಲಿದ್ದಾಗ ಸಮಾಜಕ್ಕೆ ಎಲ್ಲೂ ಕೆಟ್ಟದಾಗಲ್ಲ. ಅಲ್ಲ, ಹುತಾತ್ಮ ಅಂತ ಘೋಷಣೆ ಮಾಡ್ಬೋದಲ್ಲ ಅಂತ ಅಧ್ಯಕ್ಷರಾಗಿ ತಾವು ನೇರವಾಗಿ ಹೇಳ್ಬೋದು. ಅಧ್ಯಕ್ಷರಾಗಿ ನಿಮಗೆ ಪರಮಾಧಿಕಾರ ಇರುತ್ತೆ. ಅಲ್ಲ, ಹುತಾತ್ಮ ಅನ್ನೋದು ಯಾವ್ದು ಹೇಳೋದು? ಅಲ್ಲ, ಯಾರ ಹುಡುಗಿನ? ಇಲ್ಲ, ಇವಾಗ ಬನ್ನೇರುಘಟ್ಟದಲ್ಲಿ ಒಂದು ಆನೆ ಮರಿ, ಇವಾಗ ಒಂದು ಹೊಸದಾಗಿ ಒಂದು ಆನೆ ಮನೆ ಆಗಿದೆ. ಅದಕ್ಕೆ ಆ ಹುಡುಗಿ ಹೆಸರಿಡ್ತೀವಿ ಅಂತ ಒಂದು ತೀರ್ಮಾನ ಆಯ್ತು. ಬೆಳಿಗ್ಗೆ ಶಾಶ್ವತವಾಗಿ ಒಂದು ಹೆಸರು ಹುಡ್ಕೋತಾವೆ ಆನೆ ಮರಿ, ಆ ಹುಡುಗಿ ಹೆಸರಿಡ್ತೀವಿ. ಬಟ್ ಇದು ನೀವು ಹೇಳೋದು ನಾನು ಒಬ್ಬನೇ ತೀರ್ಮಾನ ತಗೊಳಕ್ಕಾಗಲ್ಲ. ಅದು ಆ ಹುಡುಗಿ ಹೋಗಿ ಧೈರ್ಯವಾಗಿ ಹೋಗಿ ಎಷ್ಟೊತ್ತಲ್ಲಿ ಮಾಡಿ ಪ್ರಾಣಿಗಳ ಪರವಾಗಿ ಅವಳಿಗೆ ಅಷ್ಟೊಂದು ಪ್ರೀತಿ ಇತ್ತಲ್ಲ, ಅದು ನಾವು ಅವಳಿಗೆ ಪ್ರಪಂಚ ಅದು ಅಭಿನಂದನೆ ಸಲ್ಲಿಸಬೇಕು. ಅವಳು ಎಷ್ಟೊತ್ತಲ್ಲಿ ಹೋಗಿದ್ಲಲ್ಲ, ಧೈರ್ಯ ಹುಡುಗರೇ ಹೋಗಲ್ಲ ಈ ಕಾಲದಲ್ಲಿ. ಅದು ಎಲ್ಲಕ್ಕಿಂತ ಮುಖ್ಯವಾಗಿ ಅಲ್ಲಿ ಎಷ್ಟೊತ್ತಲ್ಲಿ ಹೋಗೋ ಅವಶ್ಯಕತೆ ಇತ್ತ. ಅವಶ್ಯಕತೆ ಇಲ್ಲ ಅಂದಾಗ ಆ ಹುಡುಗಿ ಫೋನು ಯಾರು ಮಾಡಿರ್ಲೇಬೇಕು. ನೀವು ಅದನ್ನೆಲ್ಲ ಮಾಡಿಸ್ತೀವಿ ಬಿಡಿ. ನಾವು ಈಗ ನೀವು ನಮ್ಮ ತಲೆಯೊಳಗೆ ತುಂಬಿದಾರೆ ಈಗ ಇದನ್ನೆಲ್ಲ, ಅದು ನಾವು ಅಷ್ಟು ಬಿಟ್ಟು ಬಿಡಲ್ಲ ಸುಲಭವಾಗಿ.